ಸರ್ ನೀವು ಮಾಡ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ವರಿಷ್ಠ ಒಂದು ಅನುಮತಿಯನ್ನು ಕೂಡ ಪಡೆದಿದ್ದಾರಂತ ಅವರೇ ಹೇಳಿದಾರಲ್ಲ ಮಾಡ್ಬೇಕು ಅಂತ. ಬಹುತೇಕ ಈ ಅಧಿವೇಶನ ನಂತರ ಸಚಿವ ಸಂಪುಟ ಆಗ್ತದೆ. ನೋಡಿ, ನಮ್ಮ ಬೇಡಿಕೆಯನ್ನ ನಮ್ಮ ವರಿಷ್ಠರಾದಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಬೇಡಿಕೆಯನ್ನು ಇಟ್ಟಿದ್ವಿ. ಉಪಮುಖ್ಯಮಂತ್ರಿಗಳಿಗತ್ತೂ ಬೇಡಿಕೆ ಇಟ್ಟಿದ್ವಿ. ಅವ್ರು ನಿರ್ಣಯ ಮಾಡ್ತಾರೆ ಯಾರನ್ನ ಮಂತ್ರಿ ಮಾಡಿದ್ರೆ ಯೋಗ್ಯ, ಪಕ್ಷಕ್ಕೆ ಶಕ್ತಿ ತುಂಬಬಹುದು, ಶಕ್ತಿ ತಂದಂತವ್ರು. ಮುಂದೆ 28 ಚುನಾವಣೆಯಲ್ಲಿ ಬೇಕಾಗತ್ತಲ್ಲ, ಒಂದು ಶಕ್ತಿಯುತವಾದ ಎಲ್ಲರೂ ಬೇಕಲ್ಲ ಅದಕ್ಕೆ ಕಟ್ಟೋದಕ್ಕೆ. ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇದೆ, ಅದನ್ನು ಪರಿಗಣಿಸಿದ್ದಾರೆ. ವಿಶ್ವಾಸ ಕೂಡ ಇದೆ ನನಗೆ ಈ ಸಾರಿ ಅವಕಾಶ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಅಲ್ಲ, ಈಗ ಮಾಡಬೇಕು ಅಂತ ಒಂದು ವಿಚಾರವನ್ನು ಹೊಂದಿದ್ರು. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅದನ್ನ ಈಗ ಅಧಿವೇಶನ ಬೇರೆ ಕರೆದು ಬಿಟ್ಟಿದ್ರಲ್ಲ, ಈಗ ಅಲ್ಲಿ ಸಮಸ್ಯೆಗಳಾಗ್ತಾವ. ಯಾವ ಮಂತ್ರಿಗಳು ಈಗ ಹಲವಾರು ಸಮಸ್ಯೆಗಳು ಇದಾವ ರಾಜ್ಯದಲ್ಲಿ. ಅದು ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ನಡೀತಾ. ಅಲ್ಲಿ ಉತ್ತರ ಕೊಡಕ್ ಮಂತ್ರಿಗಳು ಬೇಕೇ ಬೇಕಲ್ಲ. ಈ ಹೊಸ ಮಂತ್ರಿ ಮಾಡಿದ್ರೆ ಹೊಸ ಮಂತ್ರಿಗಳು ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಈಗ ಇರುವಂತ ಮಂತ್ರಿಗಳು ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅನುಭವ ಇರುತ್ತೆ. ಆ ನಿಟ್ಟಿನಲ್ಲಿ ಈಗ ಅಧಿವೇಶನ ಮುಗಿದ ಮೇಲೆ ಮಾಡ್ಬೇಕು ಅನ್ನೋ ಚಿಂತನೆ ಇದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಯಾವುದೇ ನನಗೆ ಮಾಹಿತಿ ಇಲ್ಲ. ಆದ್ರೆ ಅಷ್ಟು ದೊಡ್ಡವಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ನನ್ನ ಮಟ್ಟದಾಗ ನಾನು ಮಂತ್ರಿ ಆಗ್ಬೇಕು ಅನ್ನೋದು ಒಂದೇ ಕೇಳಾವ ಅಷ್ಟೇ. ಯಾವ ಶಾಶ್ವತ ನನಗೆ ಕುರ್ಚಿ ಒಂದ್ ದಿವ್ಸ ಹೋಗವ ಕುರ್ಚಿ ಜೀವನ ಶಾಶ್ವತ ಇಲ್ಲ, ಇನ್ನು ಕುರ್ಚಿ ಏನ್ ಶಾಶ್ವತ? ನೋಡ್ರಿ, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಹೇಳಿದ, ನುಡಿದಂತೆ ನಡಿ, ಇಲ್ಲ ಇದೇ ಜನ್ಮ ಕಡಿ ಅಂತ. ಸಹಜವಾಗಿ ಇಂತಹ ವಚನಗಳಿದಾವ. ಆ ರೀತಿ ನಡ್ಕೊಳ್ಳುವಂತ ಒಂದು ಮನಸ್ಥಿತಿ ನಂದು ಅಂತ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ಯಾರ. ತಪ್ಪೇನಿಲ್ಲ, ಅವ್ರ ಬಗ್ಗೆ ವ್ಯಕ್ತಪಡಿಸ್ಕೊಂಡ್ರ. ಅವ್ರು ತಮ್ಮ ಟ್ವಿಟರ್ ಅಲ್ಲಿ ಹಾಕೊಂಡ್ರೆ ಹೆಸರು ಹಾಕ್ಯಾರ, ನಡೆದಿಲ್ಲ ಯಾರು ಅಂತೇಳಿ. ಏನು ಹಾಕಿಲ್ಲಲ್ಲ. ಆ ರೀತಿ ಒಳಗೆ ಅವ್ರು ನಡೆಯೋರು ಗಟ್ಟಿಯಾಗಿ ಪಕ್ಷ ಕಟ್ಟಿದ್ದಾರೆ. ಆ ಕೊಟ್ಟು ಮಾತಂತೆ ನಡೆದುತ್ತಾ ಇದ್ದಾರೆ. ಅದಕ್ಕೆ ಅವ್ರು ಹಾಕೋತಾ ಇದಾರೆ. ಸ್ಟೇಟಸ್ ಹಾಕೋದು ಸಹಜವಲ್ಲ, ನಾವು ಹಾಕೋತಿರ್ತೀವಿ ಸ್ಟೇಟಸ್. ಕನ್ನೇರಿ ಸ್ವಾಮಿಗಳಿಗೆ ಆ ಮದ ಏರೈತಂತಾರಲ್ಲ, ನಾನೇ ಶ್ರೇಷ್ಠ, ನಾನೇ ದೇವ್ರು ಅನ್ನೋರಿಗೆ ಏನ್ ಹೇಳ್ತೀರಿ? ಯಾರಾದ್ರೂ ಏನು ಆಕಾಶದಿಂದ ಉದ್ರಿ ಬಂದಾರ? ಕನ್ನೇರಿ ಶ್ರೀ ಏನಾರ ಆಕಾಶದಿಂದ ಉದ್ರಿ ಬಂದಾನ? ಅವನು ಮನುಷ್ಯನಾಗಿ ಹುಟ್ಟ್ಯಾನ, ಇಲ್ಲೇ ತಾಯಿ ಹೊಟ್ಟೆಗೆ ಜನಿಸ್ಯಾನ. ಏನ್ ಇವ್ರು ಸ್ವಾಮಿಗಳಾದವ್ರು ಏನು ತಾಯಿ ಮೇಲೆ ಆಕಾಶದಿಂದ ಇಳಿದು ಬಂದ? ಇಲ್ಲಲ್ಲ. ಯಾರು ದೇವ ಮಾನವ ಅಂತ ಯಾರಾದ್ರು ಐತನೇ ಇಲ್ಲ ಜಗತ್ನಾಗ? ಇಲ್ಲಿವರೆಗೆ ಅದಾರನ ಯಾರು ಹುಟ್ಟ್ಯಾರ? ಇಲ್ಲ. ಮತ್ತೆ ಇವನೇನ್ರಿ ಮಾತಾಡೋದು ಬಾಯಿಗೆ ಬಂದಾಗ? ಇವನು ನಾನೇ ಶ್ರೇಷ್ಠ ಅಂತ ಇವ್ರ ಬಾಯಿಗೆ ಬರೋಂತ ಮಾತುಗಳ ಕಾವಿ ಹಾಕಿ, ಕಾವಿ ಬೀಚ್ ಕಾದಿ ಹಾಕು ಅಂತ ಹೇಳ್ರಿ. ಅವ್ರಿಗೆ ಮಾತಾಡಕ್ ಬಾ ಅಂತ ಹೇಳ್ರಿ, ಗ್ರೌಂಡಿಗೆ ಮಾತಾಡ್ತೀವಿ. ಬಾಯಿ ಐತೆ ಅಂತ ಎತ್ತಾಗಬೇಕಾದ್ರೆ ಮಾತಾಡ್ತಾ ಇರೋದು ಯಾರು ಕೇಳ್ತಾರ? ಒಂದ್ ದಿವ್ಸ ಬಡಿಸ್ಕೋತಾರ ಇಷ್ಟ. ಬಾಯಿ ಬಡಿಸ್ಕೊ ಬಿಡೋರು ಜನ ಬಿಡ್ತಾರನ್ರಿ? ಮಾತಾಡಿದ್ರೆ ಯಾವ್ದಾರ ಧರ್ಮದ ಬಗ್ಗೆ ಯಾರ ಬಗ್ಗೆ ಆದ್ರೂ ಕೀಳುವಾಗಿ ಮಾತಾಡಿದ್ರೆ ಕಾವಿ ಧರಿಸ್ಕೊಂಡು ಅದು ಕಾವಿ ಅದಕ್ಕೆ ಖಾಲಿ ಬಿಡಿಸ್ಕೋತೀರಿ ನೀವು. ತಪ್ಪಲ್ವಾ ಇದು? ನೀನೇನ್ ದೇವ್ರ? ಜನರ ಹಾದಿ ತಪ್ಸಕತ್ತಿಲ್ಲ, ನೀನು ಬೆಂಕಿ ಹಚ್ಚ ಕೆಲಸ ಮಾಡಕತ್ತಿಲ್ಲ ರಾಷ್ಟ್ರದಲ್ಲಿ. ಈ ರಾಷ್ಟ್ರ ಬೇಡಂದ್ರೆ ಹೋಗ್ರಿ ನೀವು, ರಾಷ್ಟ್ರ ಕಟ್ಕೊಂಡು ಯಾವ್ದು ಬೇಕದು. ಸನಾತನ ಧರ್ಮರ ಹೋಗ್ರಿ, ಮನುಷ್ಯರ ಹೋಗ್ರಿ, ಏನ ಯಾವ್ದಾರ ಧರ್ಮ ಕಟ್ಕೊಂಡು ಹೋಗ್ರಿ, ಪ್ರತ್ಯೇಕ ಮಾಡ್ಕೊಂಡ್ಬಿಡ್ರಿ. ಇದೇ ಕಾವಿ ಹಾಕೊಳ್ಳೋದು, ಬಾಯಿಗೆ ಬಂದಂಗೆ ಮಾತಾಡೋದು ಯಾರು ಕೆಳಗಿಲ್ಲ. ಈ ಕನ್ನೇರಿ ಶ್ರೀಗಳನ್ನ ಒಂದ್ ದಿವ್ಸ ನೋಡಕತ್ರಿ, ಏನಾಗತ್ತ? ಜನರು ಏನ್ ತೀರ್ಮಾನ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.